ಕೊಡಗು ಜಿಲ್ಲೆ ಮಡಿಕೇರಿ ಹೊರವಲಯದ ಕೊಯ್ನಾಡು ಎಂಬಲ್ಲಿ ಪ್ರಕೃತಿ ವಿಕೋಪದಿಂದ ಗುಡ್ಡ ಕುಸಿತವಾಗಿ ಕೊಯ್ನಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡೆಸಲಾಗದಷ್ಟು ಹಾನಿಯಾಗಿತ್ತು. 1ರಿಂದ 7ನೇ ತರಗತಿಯವರೆಗೂ ನಡೆಯುತ್ತಿದ್ದು 90 ವಿದ್ಯಾರ್ಥಿಗಳನ್ನು ಹೊಂದಿದೆ. ಶಾಲೆಯನ್ನು ಮುಚ್ಚದೆ ನಡೆಸಲು ಸ್ಥಳೀಯರು ಒತ್ತಾಯಿಸಿ ಪರ್ಯಾಯ ಜಾಗಕ್ಕೆ ಸರ್ಕಾರದ ಮೊರೆ ಹೋಗಿದ್ದರು. ಈ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಶಾಲೆಗೆ ಜಾಗ ಮಂಜೂರು ಮಾಡಿದ್ದರು. ಇದೇ ಜಾಗ ಈಗ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ಕೊಯ್ನಾಡು ಸಮೀಪ ಸರ್ವೆ ನಂಬರ್ 69/1ರಲ್ಲಿ ಜಾಗವನ್ನು ಶಾಲೆ ನಿರ್ಮಿಸಬಹುದೆಂದು ಗುರುತಿಸಿ ಕಂದಾಯ ಇಲಾಖೆ ಮುಖ್ಯೋಪಾಧ್ಯಾಯರ ಹೆಸರಿಗೆ ಆರ್ಟಿಸಿ ಮಾಡಿ ಶಾಲೆ ಹೆಸರಿಗೆ ಮಂಜೂರು ಮಾಡಿತ್ತು. ಈ ಹಿನ್ನೆಲೆ ಶಾಲಾ ಆಡಳಿತ ಮಂಡಳಿ ಹಾಗೂ ಸ್ಥಳೀಯರು ಕಾಡು ತುಂಬಿದ ಜಾಗವನ್ನು ಸ್ವಚ್ಛಗೊಳಿಸಲು ಮುಂದಾದಾಗ ಅರಣ್ಯ ಇಲಾಖೆ ಇದನ್ನು ತಡೆದು ಇದು ನಮ್ಮ ಇಲಾಖೆಗೆ ಸೇರಿದ್ದು ಎಂದು ತಕರಾರು ತೆಗೆದಿದ್ದು ಘರ್ಷಣೆಗೆ ಕಾರಣವಾಗಿದೆ. ಆದ್ದರಿಂದ ಶಾಲಾ ಆಡಳಿತ ಮಂಡಳಿ ಅರಣ್ಯ ಇಲಾಖೆಯ ವಿರುದ್ಧ ಮಡಿಕೇರಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದೆ. ಒಟ್ಟಿನಲ್ಲಿ ಶಿಕ್ಷಣ, ಕಂದಾಯ ಹಾಗೂ ಅರಣ್ಯ ಇಲಾಖೆಗಳು ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಬೇಕಾದ ವಿಚಾರ ಇದೀಗ ಕಿತ್ತಾಟಕ್ಕೆ ಎಡೆಮಾಡಿಕೊಟ್ಟಿದೆ. ಈ 3 ಇಲಾಖೆಗಳ ಕಿತ್ತಾಟದಿಂದ 90 ವಿದ್ಯಾರ್ಥಿಗಳ ಭವಿಷ್ಯ ಬೀದಿಗೆ ಬಂದಂತಾಗಿದೆ. ಮಡಿಕೇರಿ ಉಪವಿಭಾಗ ಸಂಪಾಜೆ ವಲಯ ಅಂಡರ್ ಬರೋ ಇದು ಸರ್ವೆ ನಂಬರ್ 69/1 ಸಂಪಾಜೆ ಗ್ರಾಮ. ಇದರಲ್ಲಿ 1 ಎಕರೆ ಜಾಗವನ್ನು ರೆವಿನ್ಯೂ ಕಡೆಯಿಂದ ಏನೋ ಗ್ರ್ಯಾಂಟ್ ಮಾಡಿದ್ದಾರೆ ಅಂತ ಹೇಳಿ ವಿಲೇಜರ್ಸ್ ಎಲ್ಲ ಇಲ್ಲಿ ಕೂಡ್ಕೊಂಡು ಕ್ಲಿಯರ್ ಮಾಡಲಿಕ್ಕೆಲ್ಲ ಬಂದಿದ್ದಾರೆ. ನಾವು ಅವರಿಗೆ ತಡೆಗಟ್ಟಿದ್ದೀವಿ, ಕ್ಲಿಯರ್ ಮಾಡಬೇಡಿ, ಮರ ಕಡಿಬೇಡಿ ಅಂತೇಳಿ. ಮರ ಯಾವುದೂ ಕಡ್ದಿಲ್ಲ, ದೊಡ್ಡ ಮರ. ಗ್ರೌಂಡ್ ಕ್ಲಿಯರೆನ್ಸ್ ಮಾಡೋಕ್ಕೆ ಎಲ್ಲ ಬಂದಿದ್ದಾರೆ ಪಬ್ಲಿಕ್ ಎಲ್ಲ. ಹೇಳಿದ್ದೀವಿ ನಾವು ಈ ಥರ ಅದು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ವಯೋಲೇಷನ್ ಆಗಿದೆ, ಗ್ರ್ಯಾಂಟ್ ಮಾಡಬೇಕಾದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಟೇಕ್ ದ ಪರ್ಮಿಷನ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜುಡಿಷಿಯಲ್ ಫಾರೆಸ್ಟ್ ಆಫೀಸರ್ ಹತ್ರ ಸೆಕ್ಷನ್ 41(1) ಆ್ಯಂಡ್ 41(2) ಆಫ್ ದಿ ಫಾರೆಸ್ಟ್ ಕರ್ನಾಟಕ ಫಾರೆಸ್ಟ್ ರೂಲ್ಸ್ ಇದ್ರ ಪ್ರಕಾರ ಅದು ವೈಲೇಷನ್ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಏನ್ಯಾವ ಸಿಚುವೇಷನ್ ಇದೆ, ಕಂಟ್ರೋಲಲ್ಲಿದೆ. ಮರ ಯಾರೂ ಕಡಿತಾ ಇಲ್ಲ. ಮರ ಏನಾದರೂ ಕಡಿದ್ರೆ ನಾವು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀವಿ. ಸರ್ವೆ ಆಗಿಲ್ಲ, ಇದು ಅವರು GPS ಸರ್ವೆನಾದ್ರು ಮಾಡ್ಕೊಂಡಿರ್ಬೋದು. ಬಟ್ ಅವರು ನಮ್ಮ ಇದಕ್ಕೆ ಜಾಯಿಂಟ್ ಸರ್ವೆಗೆ ಏನೋ ನೋಟಿಸ್ ಮಾಡಿಬಿಟ್ಟು ನಮ್ಮ ಸಮಕ್ಷಮ ಯಾವುದೇ ಥರದ್ದು ಸರ್ವೆ ಆಗಿಲ್ಲ. ಈಗ ಮರ ಏನಾದರೂ ಕಡಿದ್ರೆ ನಾವು ಆ್ಯಸ್ ಪರ್ ದ ಇದು ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಮತ್ತು ನಾವು ಇದು ಮಾಡ್ತೀವಿ. ಮತ್ತು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಪ್ರಕಾರ ಕ್ರಮ ಕೈಗೊಳ್ಳೋದಕ್ಕೆ ಮೇಲಧಿಕಾರಿಯವರಿಗೆ ಬರೀತೀವಿ. ಸೊ ಅದು ಇದು ಫಾರೆಸ್ಟ್ DFO ಆ್ಯಂಡ್ CF ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಗಿವನ್ ದ ಪವರ್ಸ್. ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ರೂಲ್ಸ್ ವೈಲೇಷನ್ ಆದರೆ ಅವರು ಅದಕ್ಕೆ ಕ್ರಮ ಕೈಗೊಳ್ಬೋದಾಗಿದೆ. ಅದೇ DC ಗ್ರ್ಯಾಂಟ್ ಮಾಡಿದ್ದಾರೆ ಅಂತಲೇ RTCಯಲ್ಲಿ ಕಾಲಮ್ 9ನಲ್ಲಿ ತೋರಿಸ್ತಾ ಇದೆ. ಸೊ ಆ ಗ್ರ್ಯಾಂಟ್ ಮಾಡಿದ್ದೇ ವೈಲೇಷನ್ ಆಗಿದೆ ಅಂತ ಹೇಳಿ ನಮಗೆ ಇದು ಕಂಡುಬರ್ತಾ ಇದೆ. ಕಳೆದ ಬಾರಿ ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಕೊಯ್ನಾಡು ಶಾಲೆ ಮೇಲೆ ಒಂದು ಗುಡ್ಡ ಕುಸಿದು ಸಂಪೂರ್ಣ ಕೊಠಡಿಗಳು ನಾಶವಾದ ಕಾರಣ ಅವತ್ತು ಉಸ್ತುವಾರಿ ಸಚಿವರುಗಳು, ಜಿಲ್ಲಾಧಿಕಾರಿಗಳು, ಇಲ್ಲಿ ಇವಾಗ ಶಾಸಕರು ಹಾಗೂ ಇನ್ನಿತರ ಎಲ್ಲ ಅಧಿಕಾರಿಗಳು ಬಂದು ಖುದ್ದು ವೀಕ್ಷಣೆ ಮಾಡಿ ಈ ಜಾಗ ಮುಂದೆ ಸ್ಕೂಲ್ ನಡೆಸಲಿಕ್ಕೆ ಸೂಕ್ತವಲ್ಲ ಎಂಬ ಉದ್ದೇಶಕ್ಕಾಗಿ ಬದಲಿ ಜಾಗವನ್ನು ಗುರುತಿಸಬೇಕು ಅಂತೇಳಿ ಅವತ್ತು ಕಂದಾಯ ಅಧಿಕಾರಿಗಳಿಗೆ ಇದನ್ನು ಸೂಚನೆ ನೀಡಿದ ಮೇರೆಗೆ ಇವತ್ತು 69/1 ಸಂಪಾಜೆ ಗ್ರಾಮದ ಕೊಯ್ನಾಡುವಿನಲ್ಲಿ ಪೈಸಾರಿ ಹೆಸರಿಗೆ 1 ಎಕರೆ ಜಾಗ ಮಂಜೂರಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮತ್ತು ಈ ಭಾಗದ ಜನಪ್ರತಿನಿಧಿಗಳು, ಪೋಷಕರು, STMC ಎಲ್ಲರೂ ಸೇರಿಕೊಂಡು ಈ ಜಾಗದಲ್ಲಿ ಆದಷ್ಟು ಬೇಗ ಶಾಲಾ ಕೊಠಡಿಯನ್ನು ಕಟ್ಟಿಸುವ ನಿಟ್ಟಿನಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಾವು ಇಲ್ಲೆಲ್ಲ ಬಂದಿದ್ದೆವು. ಆಗ ಅರಣ್ಯಾಧಿಕಾರಿಗಳು ಎಲ್ಲರೂ ಬಂದು ಇದಕ್ಕೆ ತಡೆಯೊಡ್ಡಿದ್ದಾರೆ. ಇದು ಫಾರೆಸ್ಟಿಗೆ ಸಂಬಂಧಿಸಿದ ಜಾಗ ಅಂತ ಹೇಳಿಕೊಂಡು ಇವರು ತಡೆಯೊಡ್ಡಿದ್ದಾರೆ. ಹಾಗೆ ಇದರ ಭಾಗವಾಗಿ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಯಿತು. ಆದ್ದರಿಂದ ನಾವು ಕೂಡ ಇದರ ಬಗ್ಗೆ ಒಂದು ಪುಕಾರನ್ನು ಕೂಡ ಮಾಡಿ STMC ಕಡೆಯಿಂದ ಒಂದು ಪುಕಾರನ್ನು ಕೂಡ ಮಾಡಿದ್ದೇವೆ, ನಮಗೆ ತಡೆಯೊಡ್ಡಿದ್ದಾರೆ ಅಂತೇಳಿ. ಗ್ರಾಮಾಂತರ ಸ್ಟೇಷನಲ್ಲಿ ನಾವು ಇದನ್ನು ದೂರನ್ನು ಕೊಟ್ಟಿದ್ದೀವಿ. ಕಂದಾಯ DC ಮುಖಾಂತರ ಇದು ಆದದ್ದು. ಇದು ಪ್ಯೂರು ಇದು 69/1 ಪೈಸಾರಿ ಜಾಗದಲ್ಲಿದೆ. ಆದರೆ ಅರಣ್ಯಾಧಿಕಾರಿಗಳು ಹೇಳುವ ನಿಟ್ಟಿನಲ್ಲಿ ಇದು 1904ರಲ್ಲಿ ಒಂದು ನೋಟಿಫಿಕೇಷನ್ ಆಗಿದೆ ಫಾರೆಸ್ಟಿಗೆ ಅಂತೇಳಿ. ಅವರ ಬೇರೆ ಯಾವ ದಾಖಲೆಗಳು ಅವರ ಕೈಯಲ್ಲೂ ಇಲ್ಲ, ಕಂದಾಯ ಅಧಿಕಾರಿಗಳ ಕೈಯಲ್ಲೂ ಇಲ್ಲ. ಈ ನಿಟ್ಟಿನಲ್ಲಿ ಕಂದಾಯದವರು ಎಲ್ಲ ದಾಖಲೆಗಳನ್ನು ನೋಡಿ ಈ ಒಂದು ಜಾಗವನ್ನು ಗುರುತಿಸಿದ್ದಾರೆ. ಇದು ಪ್ಯೂರು ಪೈಸಾರಿಯಿಂದ ಗ್ರಾಂಟ್ ಮಾಡಿದ್ದಾರೆ.